ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವಾಗ ಟೈಮ್ ಬಂದು 7 ಗಂಟೆ ಆಗೈತೆ ನೋಡ್ರಿ. 7 ಗಂಟೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣಂತ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವತ್ತು ನಾಷ್ಟಕ್ಕೆ ಏನು ಮಾಡಾಕತ್ತೀನಿ ಅಂದ್ರೆ ವಾಂಗಿಬಾತ್ ಮಾಡತ್ತೀನಿ ನೋಡ್ರಿ. ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೇಕು. ಇನ್ನೂ ಅಂದರೆ ಅಷ್ಟೊಂದು ಹುಷಾರಾಗಿಲ್ಲ. ನಾನು ಸ್ವಲ್ಪ ಆರಾಮಿಲ್ಲ ನೋಡ್ರಿ. ಅಂದರೆ ಬಾಯಲ್ಲೆಲ್ಲ ಹುಣ್ಣಾಗಿತ್ತು. ನಾನು ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಅದರಲ್ಲೇ ಹೇಳಿದ್ದೀನಿ. ಫುಲ್ ಬಾಯಲ್ಲೆಲ್ಲ ಹುಣ್ಣಾಗಿ ಮಾತಾಡೋಕ್ಕೂ ಅಷ್ಟು ಕರೆಕ್ಟಾಗಿ ಬರ್ತಾಯಿಲ್ಲ, ಊಟನೂ ಕರೆಕ್ಟಾಗಿ ಸೇರ್ತಾ ಇಲ್ಲ. ಅದಕ್ಕೆ ಮುಖ ಒಂಥರ ಆಗೈತೆ. ಮತ್ತು ಜಾಸ್ತಿ ಮಲ್ಕೊತಾ ಇದ್ದೀನಲ್ಲ, ಮುಖ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಅನ್ನಂಗೆ ಅನ್ನಿಸ್ತಾ ಐತಿ. ಏನು ಅನ್ಕೊಳಕ್ಕೆ ಹೋಗಬೇಡಿ. ಹಾಗೆ ಅದರಲ್ಲೇ ಮಾತಾಡಿಕೊಂಡು ಮಾಡಿದ್ದೆ ನಾನು. ಅಂದರೆ ಏನಂತೀರ, ರಿಯಲ್ ವಾಯ್ಸನ್ನೇ ಮಾಡಿದ್ದೆ. ಬಟ್ ಅದು ಬಾಯಲ್ಲಿ ಹುಣ್ಣಾಗಿರೋ ಕಾರಣ ಅಷ್ಟೊಂದು ಸ್ಪಷ್ಟವಾಗಿ ಬಂದಿರಲಿಲ್ಲ ಮಾತು. ಭಾಳ ನಿಧಾನಕ್ಕಿತ್ತು. ಹಂಗಾಗಿ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಸ್ಪೀಡ್ ಮೂಮೆಂಟಲ್ಲಿ ಮತ್ತೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ವಾಂಗಿಬಾತ್ನ ಬೆಳಗ್ಗೆ ನಾಷ್ಟಕ್ಕೆ ವಾಂಗಿಬಾತ್ ಮಾಡತ್ತೀನಿ ನೋಡ್ರಿ. ವಾಂಗಿಬಾತ್ ಇನ್ನೇನು ಎಲ್ಲರಿಗೂ ಗೊತ್ತಿರ್ತಾ ರೆಸಿಪಿ ಅಂತ ನಾನೇನು ಶೇರ್ ಮಾಡಿಲ್ಲ. ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ. ಅದಾದಮೇಲೆ ಅದು ಚೆನ್ನಾಗಿ ಮಾಗಿದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು. ಅದು ಮಾಗಿದ್ಮೇಲೆ ಗ್ರೀನ್ ಬದನೆಕಾಯಿ ಬರುತ್ತೆ ನೋಡ್ರಿ ವಾಂಗಿಬಾತು. ಆ ಬದನೆಕಾಯಿ ಹಾಕಿದ್ದೀನಿ. ಮತ್ತು ಆ ಬದನೆಕಾಯಿ ಹಾಕಿ ಏನು ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಮಾಗಿದ್ಮೇಲೆ ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಬೆಳಗ್ಗೆ ಈ ಚಳಿಗಾಲದಲ್ಲಿ ಖಾರವಾಗಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುಣ್ಸೆಹಣ್ಣು ಹಾಕಿ ಮಾಡ್ಕೊಳ್ರೆ ಅದನ್ನೂ ಚೆನ್ನಾಗಿರುತ್ತೆ. ಹುಣ್ಸೆಹಣ್ಣಿಲ್ಲ ನೋಡ್ರಿ, ಖಾಲಿಯಾಗಿತ್ತು ಮನೇಲಿ. ಹಾಗಾಗಿ ಈಗ ಸೀಸನ್ ಅಲ್ವಾ, ಇನ್ನೂ ತೊಗೊಂಬಂದಿಲ್ಲ ನಮ್ಮ ಮನೇಲಿ. ಅದಕ್ಕೆ ಹುಣ್ಸೆಹಣ್ಣು ಖಾಲಿ ಆಗಿರೋ ಕಾರಣ ನಾನು ಟೊಮೊಟೊ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ. ಫ್ರೆಂಡ್ಸ್, ಅದು ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ನಾನು ಇದಕ್ಕೆ ವಾಂಗಿಬಾತ್ ಪೌಡ್ರನ್ನ ಹಾಕೋತೀನಿ ನೋಡ್ರಿ. ನಾನು ಮನೇಲಿ ಮಾಡಿದ್ದಲ್ಲ ಇದು ಪೌಡ್ರು, ಅಂಗಡಿನೇ ಯೂಸ್ ಮಾಡಾಕತ್ತೀನಿ. ಒಂದು ಅರ್ಧದಷ್ಟು ವಾಂಗಿಬಾತ್ ಪೌಡ್ರನ್ನ ಹಾಕೊಳತ್ತೀನಿ. ಒಂದು 1/4 kg ಅನ್ನಕ್ಕೆ ನೋಡ್ರಿ. 1 kg ಅನ್ನ ಮಾಡ್ತೀನಿ ಅಂತಂದ್ರೆ 1 ಪ್ಯಾಕೆಟ್ ಪೂರ್ತಿ ಬೇಕು. ಫ್ರಿಜ್ಜಿಗೆ ಇಟ್ರೆ ಏನಾದ್ರು ಆಗಲ್ವಾ? ಅದೆಲ್ಲ ಇದು ಬೇಕು ನಮಗೆ. ಇದು ಬ್ಯಾಡ, ಇದನ್ನ ಹೋಗೈತೆ ನೋಡ್ರಿ ಫ್ರೆಂಡ್ಸ್. ಹೂ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಅದು ಸಣ್ಣ ರೋಸಿನ ಹಾಕಿದಾರೆ. ಈಗ ಚೆನ್ನಾಗಿ ಬರ್ತಿದೆ. ಇದು ಎಲ್ಲಿ ಇದೆ? ಇದು ಕವರಿಗೆ ಹಾಕಿ ಫ್ರಿಜ್ಜಿಗೆ ಬಿಡು. ಇದೊಂದು ಇಟ್ಕೊಳಕ್ಕೆ ಇಟ್ಕೊಂಡು ಇದು ಫುಲ್ ಹಳ್ಳೋಗೈತೆ ನೋಡಿ. ತಾಳಲ್ಲ ಇವು, ಬಟ್ ಚೆನ್ನಾಗಿ ಕಾಣಿಸ್ತಾವ. ಅಂದ್ರೆ ಇರಲ್ಲ, ಬೇಗ ಬರ್ತೋಗ್ತಾವೆ. ಅಮ್ಮ ಇಲ್ಲಿಂದ ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಬರ್ತಿರ್ತಾರೆ. ಇದಕ್ಕೆ ಹುಣ್ಸೆಹಣ್ಣಿನ ರಸ ಹಾಕಿದ್ರೆ ಸ್ವಲ್ಪ ರಸ ಹಾಕಿತ್ತು ನೋಡ್ರಿ. ನಾನು ಹಾಕಿಲ್ವಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತೈತಿ. ಅನ್ನಕ್ಕೆ ಹಾಕಿ ಕಲಸಿದ್ಮೇಲೆ ಸರಿ ಹೋಗುತ್ತಾ. ಪೌಡ್ರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು. ಆಯ್ತಾ? ಆಯಿತು. ರೈಸನ್ನು ಆಲ್ರೆಡಿ ರೆಡಿ ಆಗೈತೆ ನೋಡ್ರಿ. ಇಲ್ಲಿ ಹಾಕಿ ಕಲಿಸೋದು ಅಷ್ಟೇ. ಈಗ 9:10. ಸರಿ ಆಯಿತು. ಸರಿ, ಬಿಡ್ತೀವಿ. ಟೈಮ್ ಆಯ್ತು ನೋಡ್ರಿ ನಂಗೆ. ಸ್ವಲ್ಪ ಜಾಸ್ತಿ ಹೊತ್ತಂಗೆ ಬೇಕಾಗಲ್ಲ, ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕಾಗುತ್ತೆ. ದಿನ ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಟೆನ್ಷನ್, ಏನು ಮಾಡಬೇಕು ಬಾಕ್ಸಿಗೆ ನಂಗೆ ಆಗ್ಬಿಡುತ್ತಾ. ದಿನ ಮಾಡಿದ್ರೆ ಬೇಜಾರು ತಿನ್ನಕ್ಕೆ. ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ, ಒಂದು ವಾರ ಏನು ಮಾಡಿರ್ತೀನಿ ನೋಡ್ರಿ, ಅದನ್ನು ನೆಕ್ಸ್ಟ್ ವಾರ ನಾವು ಏನೂ ಮಾಡೋಕ್ಕೆ ಹೋಗಲ್ಲ. ಅದೊಂದು ವಾರ ಬೇರೆ ಮಾಡ್ಕೊಂಡಿರ್ತೀನಿ. ಅದೊಂದು ವಾರ ಮುಗಿದ್ಮೇಲೆ ಮತ್ತೆ ಸೇಮ್ ರಿಪೀಟು. ಅದು ಮತ್ತೆ ಮುಂದಿನ ವಾರಕ್ಕೆ ಆ್ಯಡ್ ಮಾಡ್ಕೊತೀನಿ. ಆದರೆ ದೋಸೆ ಒಂದು ಪದೇ ಆಗ್ತಿರುತ್ತೆ. ಒಂದು ವಾರದಲ್ಲಿ ಒಂದು ಸತಿ ಅಂತ ಹಾಗೆ ಆಗುತ್ತೆ. ಯಾಕಂದರೆ ನನಗೂ ದೋಸೆ ಇಷ್ಟ, ನೈನಂಗೂ ದೋಸೆ ಇಷ್ಟ. ಹಂಗಾಗಿ ಅದು ಒಂದು ವಾರದಲ್ಲಿ ಒಂದು ಸತಿ ಫಿಕ್ಸ್ ಆಗಿದ್ದೇ ಇರುತ್ತೆ ನೋಡ್ರಿ. ಆದರೆ ಇಂಥ ತಿಂಡಿಗಳು ಮಾತ್ರ 2 ವಾರಕ್ಕೆ ಒಂದು ಸತಿ ರಿಪೀಟ್ ಆಗ್ತಿರುತ್ತೆ. ಹಂಗೆ
ಒಂದಿನ ಪಲಾವು ಟೊಮೊಟೊ ಬಾತು ಬರೀ ರೈಸ್ ಐಟಮ್ ಕೇಳ್ತಾಳೆ ನಯನ. ರೊಟ್ಟಿ ಚಪಾತಿ ಅಷ್ಟೊಂದು ಇಷ್ಟಪಡಲ್ಲ ನಯನ. ಮತ್ತು ರೊಟ್ಟಿ ಅಂತ ನಾನು ರಾತ್ರಿ ಮಾಡಿರ್ತೀನಿ ನೋಡ್ರಿ. ಹಂಗಾಗಿ ಬಾಕ್ಸಿಗೆ ರೊಟ್ಟಿ ಚಪಾತಿ ನಾನು ಮಾಡೋಕೆ ಹೋಗಲ್ಲ. ಚಪಾತಿ ತಿಂದ್ರಂತೂ ನಮ್ಮ ಮನೇಲಿ ಎಲ್ಲರಿಗೂ ಹೀಟ್ ಆಗುತ್ತೆ. ಹಂಗಾಗಿ ನಾನು ಚಪಾತಿ ಭಾಳ ಅಂದ್ರೆ ಭಾಳ ಕಮ್ಮಿ. ಚಪಾತಿ ಮಾಡೋದೇ ಈಗಂತೂ ಭಾಳ ಕಮ್ಮಿ ಆಗೈತೆ ನೋಡ್ರಿ. ಒಂದು ತಿಂಗಳಾಯ್ತು ಅನ್ಕೊಂತೀನಿ ನಾನು ಚಪಾತಿನೇ ಮಾಡಿಲ್ಲ. ಆಲ್ರೆಡಿ ನಿಮಗೆ ಗೊತ್ತಿತ್ತು ನನ್ನ ಪರಿಸ್ಥಿತಿ ಏನಾಗ್ಯದ ಅಂತೇಳಿ. ಫುಲ್ಲು ಬಾಯೆಲ್ಲ ಉಣ್ಣಾಗುತ್ತೆ ನೋಡ್ರಿ. ಮಾತಾಡೋಕ್ಕೂ ಕರೆಕ್ಟಾಗಿ ಬರ್ತಾ ಇಲ್ಲ. ಹಾಗಾಗಿ ನಾನು ವ್ಲಾಗನೂ ಮಾಡಿಲ್ಲ. ಎಷ್ಟು ತಂಪಿನ ಪದಾರ್ಥ ತೊಗೊತೀನಿ ನಾನು, ಆದ್ರೂ ಹಿಂಗೆ ಹೀಟ್ ಆಗುತ್ತೆ. ಏನಾಗ್ತೈತೋ ಗೊತ್ತಿಲ್ಲ. ತಂಪಿನ ತೊಗೊಂಡ್ರೆ ನನ್ನ ಬಾಡಿ ಹೀಟಾಗಿ ಕನ್ವರ್ಟ್ ಆಗ್ತೈತೇನೋ ಗೊತ್ತಿಲ್ಲ. ಹೀಟಿಂದ ಏನೇನೋ ತಿನ್ನಂಗಿಲ್ಲ ನಾನು, ಆದರೂ ಹಿಂಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸಾಕಿದು ಇದನ್ನು ಆಫ್ ಮಾಡಿ ರೈಸ್ ಹಾಕಿ ಕಲಿಸಿದೆ ಮುಗಿದು ನೋಡ್ರಿ. ಹೊರಗೈತೆ ರೈಸು. ಇದನ್ನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸಾಕು. ಅನ್ನನೂ ಬಿಸಿ ಐತೆ ನೋಡ್ರಿ. ಹಂಗಾಗಿ ಎಲ್ಲ ಹೊಡ್ಕೊಳಂಗೆ ಆಗ್ಬಿಡುತ್ತೆ. ಮತ್ತು ಬಿಸಿ ಅನ್ನಕ್ಕೆ ಅದು ಬಿಸಿ ಗೊಜ್ಜು ಕಲಿಸ್ಕೊಂಡ್ರಿ ಅಂತಂದ್ರೆ ಇದು ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ಅನಿಸುತ್ತೆ. ನಾನು ಸ್ವಲ್ಪ ಕೊಟ್ಕೊತೀನಿ. ಕಲಸನ ತೆಗೇನಮ್ಮ ಮಾಡಿ ಬೇಕಾ? ನಾಳೆ ನಾಳೆ ಸಂಜೆ ಯಾವಾಗ ತಿನ್ಕೊತೀರಾ? ಬೇಕಾ ತೆಗೇನ ಅಂತ ತೆಗಿಬೇಕಂತೆ ಒಳಗೆ ಸ್ವಲ್ಪ ತೆಗೆದಿರ್ತೀವಿ. ನಾವು ಏನೇ ಗೊಜ್ಜು ಎತ್ತಿರ್ತೀವಿ ಅಂತಂದ್ರೂ ಫ್ರೆಶ್ ಮಾಡ್ಕೊಂಡು ತಿನ್ನೋದೇ ಚಂದ ನೋಡ್ರಿ. ಅದು ಆಮೇಲೆ ಒಂದು ಸ್ವಲ್ಪ ಡ್ರೈ ಏನಂಗೆ ಅನ್ಸುತ್ತೆ. ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಫ್ರೆಶ್ ಮಾಡಿದಾಗ ಏನು ಮಾಡ್ಕೊಂಡು ತಿಂದಿರ್ತೀವಲ್ಲ ಅಷ್ಟೊಂದು ಗೊಜ್ಜು ತೆಗೆದಿಟ್ಟು ಆಮೇಲೆ ಕಲ್ಸ್ಕೊಂಡು ತಿಂತೀವಲ್ಲ ಅದೇನು ಅಷ್ಟೊಂದು ಚೆನ್ನಾಗಂತ ಅನ್ಸಲ್ಲ ನನಗೆ. ಬಟ್ ನಾ ಏನೋ ಹಾಂ ಬಿಟ್ಟು ಹೊರಗಡೆ ಆಗ್ಬೇಕಂತ ನಯನ ಹಂಗಲ್ಲ ತಿನ್ಕೊತಾಳೆ. ನಾನು ಸಾಂಬಾರು ಸ್ವಲ್ಪ ಕಮ್ಮಿ ಮಾಡೋದು. ಹಂಗಾಗಿ ನಮ್ಮ ಪಿಂಟುಗೂ ಹೊಟ್ಟೆ ಸ್ಥಿತಿ ಈಗ. ನಮ್ಮ ಪಿಂಟು ಹೋಗ್ಬಿಡ್ತು ನೋಡ್ರಿ. ಭಾಳ ಜೀವ ಹಳೆ ಆಯ್ತು. ಆದ್ರೂ ಅದಕ್ಕೆ ಹಾರಕ್ಕೆ ಬರ್ತಿತ್ತು, ದೊಡ್ಡದಿತ್ತು. ಹಂಗಾಗಿ ನಾನು ಒಂದು ವಾರ ಇರ್ತದೆ ನಮ್ಮ ಮನೇಲಿ. ನಾನು ಅವಾಗ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಒಂದ್ಸತಿ ಯಾವಾಗಲೂ ಒಂದ್ಸತಿ ಮಾಡಿದ್ದೀನಿ. ಅದನ್ನು ಶೇರ್ ಮಾಡಿರ್ಬೋದು ಅಂತ ಅನ್ಕೊತೀನಿ. ನೋಡ್ತೀನಿ, ಕರೆಕ್ಟಾಗಿ ನೋಡಿಲ್ಲ ನಾನು ಅದನ್ನು. ಅದು ಇದು ಎರಡು ಸೇರಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ದು. ಬಟ್ ಅದಕ್ಕೆ ಅದು ರೆಕ್ಕೆ ಎಲ್ಲ ಬಲ್ತೋಗಿತ್ತು ಅದರದ್ದು. ಅದು ಹಿಂಗೆ ಒಂದು ದಿವಸ ಹಾರಿ ಹಿಂಗೆ ಎರಡೂ ಅಕ್ಕಪಕ್ಕ ನಿಲ್ಲಿಸಿ ಪಂಜರದಿಂದ ಆಚೆ ಬಿಟ್ಟಾಗ ಆರು ಹೋಯ್ತು ನೋಡ್ರಿ. ಅದು ಬಟ್ ಹೆಂಗೆ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆರು ಹೋಯ್ತು. ಸಂಜೆವರೆಗೂ ಹುಡ್ಕಾಡಿದ್ವಿ, ಎಲ್ಲೂ ಸಿಗಲಿಲ್ಲ. ಒಂದು ಸಂಜೆ ಆದಮೇಲೆ ಅಲ್ಲಿ ಗಿಡದ ಹತ್ರ ಬಂದಿತ್ತು. ನಾವೆಲ್ಲ ಸ್ವಲ್ಪ ಬಂತು ಅಂತ ಅಂದ್ಲಿ ಮಾಡಿದ್ವಿ ನೋಡ್ರಿ. ಹಂಗಾಗಿ ಮತ್ತೆ ಹಾರ್ಕೊಂಡು ಹೋಗ್ಬಿಟ್ಟು ಅದು ವಾಪಸ್ ಬರಲೇ ಇಲ್ಲ. ಹೋಗಿದ್ರು ಅದ್ರದ್ದು ಪಾಡಿಗೆ ಅದು ಹಾರ್ಕೊಂಡು ಹೋಗುತ್ತೆ. ಯಾರ ಅವಾಗವಾಗ ಆರ್ತಿತ್ತಲ್ಲ ಅಂತ ಅಂದ್ಕೊಂಡು ಹಾರಕ್ಕೆ ಬರುತ್ತೆ, ಅದ್ರ ಜೀವನ ಅದು ಬದುಕುತ್ತೆ ಅಂತ ನಂಗೆ ಗೊತ್ತಾಯ್ತಲ್ವ. ಹಂಗಾಗಿ ಬಿಟ್ವಿ ನಾವು ಅದನ್ನು. ಇದಕ್ಕೆ ಎಷ್ಟು ದಿನ ಬರ್ಡ ಹದ್ದು ಹದ್ದು ಇಲ್ಲಿ ಮನೆ ಹತ್ರ ಅದು ಹೊರಗಡೆ ಇಡ್ತೀವಲ್ಲ, ಹದ್ದು ಇದು ಮಾಡತ್ತ ನೋಡ್ರಿ. ಅವಕ್ಕ ಪಂಜರದಾಗ ವಾಂಗಿಬಾತು ರೆಡಿ ಆಯ್ತು ನೋಡ್ರಿ. ಫ್ರೆಂಡ್ಸ್ ವಾಂಗಿಬಾತು ರೆಡಿ ಆಯ್ತು ನೋಡ್ರಿ. ಹೇಳಿದ ಪಿಂಟ ತಟ್ಟೆ ತಗೋರ್ ಮನೆ ಪಿಂಟು ಚಿನ್ನು ತಟ್ಟೆ ತಗೋ. ಇದು ತಗೊಳ್ರಿ. ತಟ್ಟೆ ತಗೋ ಹಾಕಿ. ನನಗೆ ಕೆಮ್ಮು ಶೀತ ಸ್ಟಾರ್ಟ್ ಆಗೈತೆ. ತಗೊಳ್ದನ್ನು ಬಾಕ್ಸ್ ತೊಗೊಂಡೆ. ನಿಂದು ಬಾಕ್ಸಿಗೆ ಹಾಕ್ಬಿಡ್ತೀನಿ. ಅದು ಯಾಕೆ ಸ್ಟಾರ್ಟ್ ಅಂತ ಗೊತ್ತಿಲ್ಲ. ಎಷ್ಟು ದಿನ ಶೀತನೇ ಆಗಿಲ್ಲ, ಈಗ ಸ್ಟಾರ್ಟ್ ಮಾಡ್ಕೊಂಡೈತಿ. ಬದನೆಕಾಯಿ ಆರಿಸಿದಂಗಿಲ್ಲ, ನಾನು ತಿನ್ನಬೇಕು. ನಾನು ಬದನೆಕಾಯಿ ತಿಂತೀನಿ ಈಗ. ಪಿಂಟು ಕಡಿಮೆ ಮಾಡಲಿ. ಬಾಕ್ಸಿಗೆ ಹಾಕೋಣ. ಹೂವ ಅಮ್ಮ ಬದನೆಕಾಯಿ ಬಾಕ್ಸಿಗೆ ಒಂಚೂರು ಹಾಕ್ಬಿಟ್ಟು ನೋಡ್ರಿ. ಹಾಕಿದ್ರೆ ಮುಗೀತು ನಮ್ಮ ಕೆಲಸ. ಬೆಳಿಗ್ಗೆ ಅದಿಷ್ಟು ಕೆಲಸ ಮಾಡಿದ್ನಿ ಅಂದ್ರೆ ಮುಗೀತು. ಎಷ್ಟೋ ಕೆಲಸ ಅನ್ನಂಗೆ ಅನ್ಸುತ್ತಾ. ಸಾಕ ಅಮ್ಮ ತಿನ್ನಕ್ಕಾಗಲ್ಲ ಕಣಮ್ಮ. ಇವತ್ತು ಸ್ನ್ಯಾಕ್ಸ್ ಬೇಡವಂತೆ, ಸಿಂಗಲ್ ಬಾಕ್ಸ್ ಹಾಕ್ಸ್ಕೊಂತಿದ್ದಾವೆ.
ವ್ಯಾಕ್ಸಿನ್ ಹಾಕೋದು ಬೇಡ ಇವತ್ತು, ಏನೂ ಆಗಿಲ್ಲ. ಏಕೆ? ಏನೂ ಆಗಿಲ್ಲ, ರಫ್ ಅಂತ ಅನಿಸ್ತಿಲ್ಲ, ಸಾಫ್ಟ್ ಇದೆ. ಕ್ರೀಮ್ ಹಚ್ಕೊಂಡಿದ್ದೀನಿ, ನಾನು ಕೈಗೆ ಹತ್ತಿದ್ದು. ಬಾಯ್. ಬಾಯ್. ಪಿಂಟು 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 ಊಟ ಮಾಡೋದು. ಪಿಂಟು ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಮುಗೀತು. ಸ್ನಾನ ಆಯಿತು, ಪೂಜೆ ಆಯಿತು. ಈಗ ನಾಷ್ಟ ಮಾಡತ್ತೀವಿ ನೋಡ್ರಿ. ಪ್ರತಿಯೊಂದು ಕೆಲಸನೂ ಮುಗೀತು. ಈಗ ಇನ್ನು ಆರಾಮಾಗಿ ನಿರಾಳವಾಗಿ ನಾಷ್ಟನ ಮಾಡ್ಬೋದು. ಟೆನ್ಷನ್ ಅಂತ ಏನಿಲ್ಲ ನೋಡ್ರಿ. ಫ್ರೀಯಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ನಾಷ್ಟನ ಮಾಡ್ತೀನಿ, ವಾಂಗಿಬಾತು. ಇನ್ನೇನು ಕೆಲಸ ಇಲ್ಲ. ಒಂದು 12 ಗಂಟೆವರೆಗೂ ನಾಷ್ಟ ಮಾಡೋದಾಗುತ್ತೆ. 12 ಗಂಟೆ ಮೇಲೆ ಮತ್ತೆ ವಿಡಿಯೋ ಎಡಿಟಿಂಗು, ಇನ್ನು ಸಣ್ಣ ಪುಟ್ಟ ಕೆಲಸಗಳಿರ್ತಾವಲ್ಲ ಮನೆ ಅಂದಮೇಲೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊತೀನಿ. ಇಷ್ಟು ನನ್ನ ಬೆಳಗಿನ ರುಟೀನು. ಫುಲ್ ಬ್ಯುಸಿ ಇರ್ತೀನಿ ಈ ಟೈಮಲ್ಲಿ. ಒಂದು 10:30 11 ಗಂಟೆ ಅನ್ನೋಷ್ಟೊತ್ತಿಗೆ ಫುಲ್ ಫ್ರೀ ಆಗಿಬಿಡ್ತೀನಿ. ಇವಾಗ ಆರಾಮಾಗಿ ಕೂತ್ಕೊಂಡು ನಾಷ್ಟನ ಮಾಡತ್ತೀನಿ ನೋಡ್ರಿ. ಇವಾಗ ಬೆಲ್ವತ್ತಣ್ಣು ಕಲಿಸಿದ್ರು ನೋಡ್ರಿ ಪಕ್ಕದ ಮನೆಯವರು. ತಿನ್ಬರಿ ಅಂತ ಕರೆದ್ರು. ಬೆಲ್ವತ್ತಣ್ಣು ಅಂತಂದ್ರೆ ನಮ್ಮ ಸೈಡು ಬೆಳ್ಳುಳ್ಳಿ ಹಣ್ಣು ಅಂತ ಕರಿತೀವಿ, ಇಲ್ಲಿ ಬೆಲ್ವತ್ತಣ್ಣು ಅಂತ ಕರೀತಾರೆ. ಇಷ್ಟು ಕಪ್ಪಗಿತ್ತಲ್ಲ ಇದು, ಫುಲ್ ನೋಡಿ ಹಿಂಗೆ ಕಪ್ಪು ಕಾಣಿಸ್ತೈತಿ. ಹರ್ಷ ಹೆಂಗಾಗೈತಿ? ಏನು ಸೂಪರ್. ಬಾಡಿ ಲೋಷನ್ ಹಚ್ಕೊಂಬಂದು ಹೋಗಿ ಹರ್ಷ. ಈಗ ನೈನಾ ಈಸ್ ಕಮ್ಮಿಂಗ್. ಅವ್ನು ಬೈಕಲ್ಲಿ ಬಂದ, ಯಾರ್ದೋ ಬೈಕಲ್ಲಿ ಬಂದ್ರೆ ಹರ್ಷ. ಅವನು ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8 ಗಂಟೆ ಆಗೈತೆ ನೋಡ್ರಿ. ಅಡುಗೆ ಮಾಡಬೇಕು. ನಮ್ಮ ಪೆಂಡು ಊಟಕ್ಕೆ ಹಿಂದಿದ್ದು ಅಲಿದ್ದೆ ನಾನು. ಹಿಂದಿಂದ ಅಲಿದ್ದೆ ನೋಡ್ರಿ ಇವತ್ತು. ಹೊಟ್ಟೆ ಹಸ್ತೈತೆ, ಹೊಟ್ಟೆ ಹಸ್ತೈತೆ ನೋಡ್ರಿ ಅವನಿಗೆ. ಸೌದ ಊಟಕ್ಕೆ ಹಾಕಬೇಕು. ಇನ್ನೂ ಅಡುಗೆನೇ ಮಾಡಿಲ್ಲ. ಇಷ್ಟೋ ತನಕ ಬರೀ ನಾನೇನು ನೋಡ್ರಿ ವಾಯ್ಸ್ ಫುಲ್ ಚೇಂಜ್ ಆಗೈತಿ. ಅವಳಿಗೂ ಹುಷಾರಿಲ್ಲ, ಹೋಮ್ವರ್ಕ್ ಬರ್ಕೊತಿದ್ದಾಳೆ. ಅಡುಗೆ ಮಾಡಬೇಕು. ಸಂಜೆಗೆ ಅಡುಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಿಜ, ಅವ್ನಿಗೆ ಹೊಟ್ಟೆ ಹಸ್ತೈತೆ ನೋಡ್ರಿ. ಈಗ ನೋಡ್ರಿ, ನಾನು ಎಕ್ಕಡಿಗೆ ಹೋದ್ರೆ ನಾನು ಹಿಂದಿನ ಬರ್ತಿದ್ದಾನೆ. ಹೊಟ್ಟೆ ಹಶ್ವಾಗೈತೆ ಅವನಿಗೆ. ಈಗ ಅಡುಗೆ ಮಾಡಬೇಕು. ಇನ್ನೂ ಅಡುಗೆ ಮಾಡಿಲ್ಲ ನಾನು. ಬರೀ ಇಷ್ಟೊತ್ತನ ಮೊಬೈಲ್ ನೋಡೋದು, ಸ್ವಲ್ಪ ಮಾತು ಕಟ್ಟಿಯೋದು ಇದೇ ಆಗೈತೆ ನಂದು. ಹಾಗಾಗಿ ಈಗ ಒಳಗಡೆ ಬಂದು ಒಂದು ಸ್ವಲ್ಪ ಕೆಲಸನ ಮುಗಿಸ್ಕೊಂಡಿದ್ದೀನಿ. 1 by 1 ಮಾಡ್ಕೊತ ಹೋದ್ರೆ ಅಂದರೆ ಈಗ ಅಡುಗೆ ಏನು ಜಾಸ್ತಿ ಮಾಡಲ್ಲ ನೋಡ್ರಿ. ಬೆಳಿಗ್ಗೆನೇ ವಾಂಗಿಬಾತಿಗೆ ಮಾಡಿರೋಂಥದ್ದು ಇಷ್ಟು ರೈಸ್ ಉಳ್ಕೊಂಡೈತೆ ನೋಡ್ರಿ. ಸಾಕಿಷ್ಟು ನಮಗೆ 3 ಜನಕ್ಕೆ. ರೊಟ್ಟಿ ಮಾಡ್ತೀನಿ ನಾನು. ರೊಟ್ಟಿ ಒಂದು ಸ್ವಲ್ಪ ರೈಸು ಸಾಕಾಗುತ್ತೆ. ಮಜ್ಜಿಗೆ ಮಾಡ್ಬೇಕು ಮೊದಲು ಮೇನು.
ಹೀಟ್ ಜಾಸ್ತಿ ಆಗೈತಲ್ಲ ಹಂಗಾಗಿ ಮಜ್ಜಿಗೆ ಮಾಡಬೇಕು. ಇದು ಎಲ್ಲ ಫುಲ್ ಕೆನಿ ಐತೆ ನೋಡಿರಿ. ಫ್ರಿಜ್ಜಿಗೆ ಇಟ್ಟಿದ್ದೆ ಇಷ್ಟೋ ತನಕ, ಈಗ ತೆಗೆದಿಟ್ಟಿದ್ದೀನಿ ಹೊರಗೆ ಒಂದು ಸ್ವಲ್ಪ ಕೋಲ್ಡ್ ತಣ್ಣಗಾಗಲಿ ಅಂತೇಳಿ. ಈ ಡಬ್ಬಕ್ಕೆ ಹಾಕಿ ಅಳ್ಳಾಡ್ಸಿದ್ನಂತಂದ್ರೆ ಬೇಗ ಬೆಣ್ಣೆ ಬರಲ್ಲ. ಹಂಗಾಗಿ ಏನು ಮಾಡಿದ್ದೀನಿ, ಮಿಕ್ಸಿ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿರಿ. ಒಟ್ಟ ಸ್ಪೀಡಾಗಿ ಮಾತಾಡೋಕ್ಕೆ ಬರೋಲ್ತು ಬಾಯಿ, ಅಷ್ಟು ನೋವು ಹಾಕತ್ಬಿಟ್ಟೈತಿ. ಮಿಕ್ಸಿ ತೊಗೊಂಡು ಇಟ್ಟಿದ್ದೀನಿ. ಮಿಕ್ಸಿ ಮಾಡ್ಬೇಕು ಫಸ್ಟ್ ಇದನ್ನು. ಇಲ್ಲಿಕಂದ್ರೆ ಆ ಡಬ್ಬಕ್ಕೆ ಹಾಕಿ ಅಳ್ಳಾಡ್ಸಿರೋದು ಬರೋದಿಲ್ಲ ನೋಡಿ, ಜಲ್ದಿ ಆಗೋಲ್ಲ ಬೆಣ್ಣೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದೇ ಮಿಕ್ಸಿಗೆ ಹಾಕಿ ನೀಟಾಗಿ ಮಿಕ್ಸಿ ಮಾಡಿ ಆಮೇಲೆ ಡಬ್ಬಕ್ಕೆ ಹಾಕಿ ಅಳ್ಳಾಡ್ಸಿದಂದ್ರೆ ಒಂದಿಷ್ಟರ ಬೆಣ್ಣೆ ಬರುತ್ತೆ, ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಾನು ಆಲ್ರೆಡಿ ನಿಮಗೆ ಎಷ್ಟೋ ವಿಡಿಯೋದಾಗ ತೋರಿಸಿದ್ದೀನಿ ನಾನು ಮನೆ ಬೆಣ್ಣೆ ಹೆಂಗಿರುತ್ತೆ, ನಾನು ಹೆಂಗೆ ಬೆಣ್ಣೆ ಮಾಡ್ತೀನಿ ಮತ್ತು ತುಪ್ಪನೂ ಹೆಂಗೆ ಬರುತ್ತೆ ಅಂತೇಳಿ ಮನೆಯದು. ನಾನು ರೆಗ್ಯುಲರ್ ವಿಡಿಯೋ ನೋಡ್ತೀರಂದ್ರೆ ಗೊತ್ತಿರುತ್ತೆ ನಿಮಗೆ. ಈಗ ಇದು ಬಂದು ಹಾಳ್ವಿ ನೋಡಿರಿ. ಇದನ್ನು ಹಾಳ್ವಿ ನೆನೆ ಹಾಕಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಬೆಳಿಗ್ಗೆ ಬೇಗ ಹೋಗ್ತಾರಲ್ಲ, ನಾನು ನೆನಪಾಗಂಗಿಲ್ಲ. ಆಮೇಲೆ ಊಟ ಮಾಡಿದ್ಮೇಲೆ ನೆನೆ ಹಾಕಿ ನಡೀತಿ, ಆದ್ರೆ ನನಗೆ ಆ ಟೈಮಿಗೆ ನೆನಪಾಗಂಗಿಲ್ಲ. ಊಟ ಮಾಡಿದೆ ಅಂದ್ರೆ ನಾನು ಮತ್ತೆ ಅಡುಗೆ ಮನೆಗೆ ಬರೋದೇ ಕಮ್ಮಿ. ನಾನು ಕೆಟ್ಟ ಸೋಂಬೇರಿತನ ಕಲ್ತ್ಬಿಟ್ಟಿದ್ದೀನಿ. ಈಗ ರಾತ್ರಿ ಊಟ ಮಾಡಿದರೆ ಮತ್ತೆ ಅಡುಗೆ ಮನೆ ಕಡೆನೇ ಬರೋಂಗಿಲ್ಲ ನಾನು. ಹಂಗಾಗಿ ಈಗ ನೆನಪಾಯ್ತಲ್ಲ ಅಂತೇಳಿ. ಏನಕ್ಕೆ ನೆನಪಾಯ್ತು ಅಂದರೆ ಇದು ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ದು ನೋಡಿರಿ. ನನಗೆ ಹೀಟ್ ಜಾಸ್ತಿ ಆಗಿದೆ ಅಂತೇಳಿ ಅದನ್ನು ನೆನೆ ಹಾಕೋಕ್ಕಂತ ನೆನಪು ಮಾಡಿಕೊಂಡೆ. ಅದ್ರ ಜೊತೆಲಿ ಇದು ಸಬ್ಜಾ ಸೀಡ್ಸ್ ನೋಡಿರಿ, ಇದನ್ನು ನೆನೆ ಹಾಕ್ಕೊಂಡೆ. ಇದ್ರ ಜೊತೆಲಿ ಇದನ್ನು ನೆನೆ ಹಾಕಿದ್ದೆ ನನಗೆ. ಇದು ಹಾಳ್ವಿ ಅಂತೇಳಿ ನಮ್ಮ ಸೈಡು ಬಾಣಂತನದಲ್ಲಿ ಕೊಡ್ತಾರೆ ಜಾಸ್ತಿ ಇದನ್ನು. ಭಾಳ ಮೂಳೆಗೆ ಭಾಳ ಒಳ್ಳೇದು ನೋಡಿರಿ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ಮೂಳೆ ಗಟ್ಟಿ ಬರುತ್ತೆ ಇದನ್ನು ಕುಡಿಯೋದ್ರಿಂದ. ಇದನ್ನು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಬೇಕಾದ್ರೆ ನಿಮ್ಗೆ ರೆಸಿಪಿ ಬೇಕಂದ್ರೆ ಕೇಳಿರಿ, ನಾನು ಮಾಡಿ ತೋರಿಸ್ತೀನಂತ. ಬಿಸಿನೀರಿಗೆ ಹಾಕಿ ಕುದಿಸಿ ಬೆಲ್ಲ, ಸಕ್ಕರೆ, ತುಪ್ಪ, ಹಾಲು ಹಾಕ್ಕೊಂಡು ಕುಡಿಯೋದು ಬೆಳಿಗ್ಗೆನೇ ಖಾಲಿ ಹೊಟ್ಟಿಗೆ ತೊಗೊಳೋದು ನೋಡಿರಿ. ಟೀ ಕಾಫಿ ಬದಲಾಗಿ ಇದನ್ನು ತೊಗೊಂಡ್ರೆ ಮೂಳೆಗೆ ತುಂಬ ಒಳ್ಳೇದಿದು. ನಮ್ಮ ಸೈಡು ಬಾಣಂತನದಲ್ಲಿ ಒಂದು 2 ತಿಂಗಳಂತೂ ಮಿನಿಮಮ್ ಇದನ್ನು ಕೊಟ್ಟಿರ್ತಾರೆ ಬಾಣಂತಿಯರಿಗೆ. ಒಳ್ಳೆಯದು ತುಂಬ. ಹಾಗಾಗಿ ಅವರಿಗೆ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ನಾನು ಕುಡಿಯೋಲ್ಲ, ಹೀಟ್ ಜಾಸ್ತಿ, ಇದು ಒಂದು ಸ್ವಲ್ಪ ಹೀಟ್ ಆಗುತ್ತೆ, ಹಂಗಾಗಿ ನಾನು ಕುಡಿಯೋಲ್ಲ. ಅವರಿಗೆ ನೆನೆಸಿಟ್ಟಿರ್ತೀನಿ. ಒಂದು ದಿವಸ ನಾನು ಕುಡ್ಕೊತಾಳೆ, ಒಳ್ಳೆಯದು. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೆ ಎಲ್ಲರಿಗೂ ಒಳ್ಳೇದಿದು. ಈಗ ನಾನು ಇದನ್ನು ನೆನೆ ಹಾಕ್ತಿದ್ದೀನಿ. ಯಾಕಂತಂದ್ರೆ ಬೆಳಗ್ಗೆ ಎದ್ದು ಟೀ ಕಾಫಿ ಹಾಲು ಏನೂ ಇದು ಮಾಡ್ತಾಯಿಲ್ಲ. ಈಗ ಒಂದು ಸ್ವಲ್ಪ ನಾನು ಎಷ್ಟೆಲ್ಲ ಕೇರ್ ಮಾಡ್ತಾಯಿದ್ದೀನಿ, ಆದ್ರೂ ಹೆಲ್ತ್ ಯಾಕೆ ಈ ರೇಂಜಿಗೆ ಅಪ್ಸೆಟ್ ಆಗ್ತಾಯಿತ್ತು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಎಲ್ಲರೂ ಫುಲ್ ಪೇಷಂಟ್ ಆಗಿದ್ದೀವಿ ಮನೆಯಲ್ಲಿ. ನಯನ ನಮ್ಮ ಮನೆಯವರು ಫುಲ್ ಎಲ್ಲ ಪೇಷಂಟ್ ಆಗಿಬಿಟ್ಟಿದ್ದೀವಿ. ಏನು ತಿಂದ್ರೂ ಏನೇನೋ ಒಂದೊಂದು ಏನಂತೀರ, ಅದನ್ನು ತಿಂದ್ರೆ ಆಗಲ್ಲ, ಇದನ್ನು ತಿಂದ್ರೆ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದೀವಿ. ಗ್ಯಾಸ್ಟ್ರಿಕ್ ಅಂದ್ಕೊಂಡು ಹಾಲು ಬಿಟ್ಟಿದ್ದೀನಿ, ಟೀ ಕಾಫಿ ಎಲ್ಲನೂ ಬಿಟ್ಟಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಏಯ್ ಪಿಂಟು, ಯಾಕಪ್ಪ ನೋಡಿರಿ ಟೊಮೊಟೊ ಕುಕ್ಕದ್ ನನ್ನ ಮಗನ. ಪಿಂಟು ಬಾ, ಸೌತೆಕಾಯಿ ಕೊಡ್ತೀನಿ ಬಾ, ಮ್ಯಾಗ ಬಾಯಲ್ಲಿ ಸೌತೆಕಾಯಿ ಕೊಡ್ತೀನಿ ಬಾ. ಬಾ ಬಾ ಬಾ, ಸೌತೆಕಾಯಿ ಬೇಕಾ? ಹಾಂ ಬೇಕಾ ಸೌತೆಕಾಯಿ ಪಿಂಟು? ನನಗೆ ಹೊಟ್ಟೆ ಸ್ಥೈತೆ ನೋಡಿರಿ, ಒಂಚೂರು ಸೌತೆಕಾಯಿ ಕಟ್ ಮಾಡಿ ಹಾಕ್ತೀನಿ. ಇಲ್ಲಿ ಇಟ್ಕೊಂಡಿದ್ದೀನಿ ಸೌತೆಕಾಯಿನ, ಈ ಸದ್ದು ಸ್ನ್ಯಾಕ್ಸಿಗೆ ಬೇಕಲ್ಲ ನನಗಂತೇಳಿ. ತೊಳಿಬೇಕಿನ್ನ, ತೊಳೆದಿಲ್ಲ ನೋಡ್ರಿ, ಒಂದು ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದಿಷ್ಟು ಕಟ್ ಮಾಡಿ ಕೊಡ್ತೀನಿ, ಅವನಿಗೆ ತಿಂತ. ಏನಿದೆ ಪಿಂಟು? ತಗೋ ತಿನ್ಕೊ. ಹೊಲಸು ಮಾಡಬೇಡ ಪಿಂಟು, ಗಲೀಜು ಮಾಡಬೇಡ. ಏನೋ ಹೇಳ್ತಾ ಇದ್ದೆ ನಾನು, ಹೆಲ್ತ್ ನೋಡಿರಿ ಪದೇ ಪದೇ ಅಂದರೆ ಏನು ಸರಿ ಹೋಗ್ತಾ ಇಲ್ಲ, ಏನು ತಿಂದ್ರೂ ಆಗ್ತಾಯಿಲ್ಲ. ಗ್ಯಾಸ್ಟ್ರಿಕ್ಕು ಏನೋ ಒಂಥರ ಒಟ್ಟಿನಲ್ಲಿ ಟೋಟಲಾಗಿ ಹೇಳ್ಬೇಕಂದ್ರೆ ಯಾರ್ದು ಮನೇಲಿ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ನಾನು ಎಲ್ಲ ಪ್ರಯತ್ನನೂ ಮಾಡಾಕತ್ತೀನಿ. ನೋಡೋ ನೆಲೆಲಿಗೆ ಬರಲಿ. ಇದಿಷ್ಟು ಇವೆರಡು ನೆನೆ ಇಟ್ಟಿದ್ದೀನಿ. ಇದು ಬಂದು ಶೇಂಗಾ ಪುಡಿ ನೋಡಿ, ಶೇಂಗಾ ಸಾರು ಮಾಡೋಕೆ ಅದನ್ನು ಸ್ವಲ್ಪ ನೆನೆ ಇಟ್ಟಿದ್ದೀನಿ. ಶೇಂಗಾ ಪುಡಿ ಹಿಂಗೆ ನೀರಿಗೆ ಹಾಕಿ ನೆನೆ ಇಟ್ಟಿವಿ ಅಂತಂದರೆ ಸಾಂಬಾರು ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ, ಚೆನ್ನಾಗಾಗುತ್ತೆ. ಆವಾಗಲೇ ಹಾಕೋದಕ್ಕಂತ ಈ ಥರ ನೆನೆ ಇಟ್ಟು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೆ ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ. ಎಲ್ಲ ನೆನೆ ಇಡೋ ಕಾರ್ಯಕ್ರಮ ಆಗಿತ್ತಿದೆ ಇಷ್ಟು. ಈಗ ಇದು ಹಾಳ್ವಿ ಹಾಳ್ವಿ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗಿರ್ತಾವೆ ಅಂತೇಳಿ. ನೆನೆಸಿರೋದು ನಮ್ಮ ಕಡೆದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಈ ಕಡೆಯವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಹಿಡ್ಕೊಂಡು ಏನಾಯ್ತು ನಾನು ಸ್ವಲ್ಪ 1 ನಿಮಿಷ. ಇದು ಬಂದು ಸಬ್ಜಾ ಸೀಡ್ಸ್, ತಂಪಾಗುತ್ತೆ ನೋಡಿರಿ ಬಾಡಿ ಫುಲ್. ಇದು ಬಂದು ಹಾಳ್ವಿ. ನೋಡೋಕೆ ಸೇಮ್ ಇದಾವೆ, ಬಟ್ ಇದು ರಾಗಿ ಕಲರ್ ಐತೆ, ಇದು ಬ್ಲ್ಯಾಕ್ ಕಲರ್ ಇರ್ತೈತೆ ನೋಡಿರಿ. ಹೆಂಗೆ ಹಿಡಿಯೋದು ನೈನಮ್ಮ ಥರ ಬರುತ್ತೆ. ಇದನ್ನು ನೆನೆಟ್ಟಿದ್ದೀನಿ ನಾನು. ಅದು ನೆನೆಟ್ರೆ ಇದು ನೆನೆಟ್ಟಲ್ಲ. ಇದು ಬೆಳಗ್ಗೆ ಮಾಡೋಕ್ಕೆ. ಅದು ಈ ಸದ್ ಮಜ್ಜಿಗೆ ಹಾಕೊಂಡು ಕುಡಿಯೋಕೆ ಬೇಕು ನೋಡ್ರಿ ನಂಗೆ. ನೈಟು ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ಒಳಗೆ ಹಾಕೊಂಡು ಕುಡಿತೀನಿ, ಅಂದ್ರೆ ತಂಪಾಗುತ್ತೆ ಬಾಡಿ ಒಂಚೂರು. ಅದನ್ನ ಕುಡಿದ್ನೆ ಅಂದ್ರೆ ಒಂದು ಸ್ವಲ್ಪ ಆರಾಮಿರ್ತೀನಿ ನಾನು. ಅದನ್ನು ಬಿಟ್ಟೆ ಅಂದರೆ ಹೀಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಮತ್ತೊಂದು 4-5 ದಿನ ಯಾಕೆ 1 ವಾರನೇ ಆಗಿತ್ತು ನೋಡ್ರಿ ಬಿಟ್ಬಿಟ್ಟಿದ್ದೆ ಅದನ್ನು ಕುಡಿಯೋದನ್ನು. ಮಜ್ಜಿಗೆನೂ ಸ್ವಲ್ಪ ಕಮ್ಮಿ ಮಾಡಿದ್ದೆ, ಹಂಗಾಗಿ ಎಕ್ಸಸ್ ಆಫ್ ಹೀಟ್ ಆಗ್ಬಿಟ್ಟೈತಿ. ಕಟ್ಟಿಡಮ್ಮ ಇದನ್ನು. ರೈಸ್ ಅಂತೂ ಐತೆ ನೋಡ್ರಿ, ಬೆಳಿಗ್ಗೆನೆ ವಾಂಗಿಬಾತಿಗೆ ಮಾಡಿದ್ನಲ್ಲ ಅದೇ ರೈಸನ್ನೇ ಇಷ್ಟು ಉಳ್ಕೊಂಡೈತಿ. ಗೊಜ್ಜು ಐತೆ, ಸಾಂಬಾರು ಮಾಡ್ತೀನಿ ಬೇಡ. ಗೊಜ್ಜು ಬೆಳಿಗ್ಗೆ ತೆಗೆದಿಟ್ಟಿದ್ದಾಗ ಇಲ್ಲೇ ಐತೆ ನೋಡೋದು, ಪ್ಲೇಟ್ ಮುಚ್ಚಿಟ್ಟಿದ್ದೆ ಇಲ್ಲೇ ಐತಿ. ಯಾಕೆ ಬೇಕು, ಜಾಸ್ತಿ ಇಷ್ಟ ನಂಗೆ ವಾಂಗಿಬಾತ್.
ಇವಾಗ ಫಸ್ಟ್ ಮಜ್ಜಿಗೆ ಮಾಡ್ತೀನಿ ನೋಡ್ರಿ, ತಣ್ಣಗಾಗಬೇಕಲ್ಲ, ಹಂಗಾಗಿ ಮಜ್ಜಿಗೆ ಮಾಡಿಟ್ಟು ಆಮೇಲೆ ಇದು ರೊಟ್ಟಿ ಮಾಡ್ತೀನಿ ಮತ್ತು ಸಾಂಬಾರು ಮಾಡ್ತೀನಿ ನೋಡ್ರಿ. ಪಲ್ಯ ಏನೂ ಮಾಡೋಕೆ ಹೋಗಲ್ಲ, ಪಲ್ಯ ತಿನ್ನೋಷ್ಟು ಬಾಯಿ ಸುದ್ದಿಲ್ಲ ಈಗ, ಹಂಗಾಗಿ ಸಾಂಬಾರು ಮಾಡಿ ಮೆತ್ತಗೆ ಮಾಡಿ ನುಂಗೋದು ಈ ಸದ್ಯಕ್ಕೆ. ಒಂದು ಸ್ವಲ್ಪ ಸಪ್ಪಗೆ ಸಾಂಬಾರು ಮಾಡ್ಕೊತೀನಿ, ಅದನ್ನೇ ಸಾಂಬಾರು ರೊಟ್ಟಿ ಮುರಿದಾಕೊಂಡು ಊಟ ಮಾಡೋಕ್ಕಾಗುತ್ತೆ. ಇಲ್ಲಿಕಂದ್ರೆ ಮೊಸರು ಹಾಲು ಮಜ್ಜಿಗೆ ಬರೀ ಈ ಥರದ ನಡೆದೈತೆ ನಮ್ಮ ಮನ್ಯಾಗ ಈ ಸದ್ಯಕ್ಕೆ. ಈಗ ಅಡುಗೆ ಭಾಳ ಕಮ್ಮಿ ಮಾಡಿದ್ದೀನಿ ನಾನೀಗ, ಅದೇ ಬಾಯಿ ಬಂದಿರೋದ್ರಿಂದ ಸಪ್ಪಂದೇ ಊಟ ಮಾಡೋದು ಜಾಸ್ತಿ ಆಗೈತೆ. ಒಂಚೂರು ಹಾಲು, ಬಿಸಿ ಹಾಲು, ರೊಟ್ಟಿ, ಮೊಸರು ಈ ಥರದ್ದೇ ಊಟ ಮಾಡತ್ತೀವಿ. ಇದಿಷ್ಟು ಮಜ್ಜಿಗೆ ಮಾಡಿಕೊಂಡು ಶೇಂಗಾ ಸಾಂಬಾರು ಮಾಡ್ಕೊತೀನಿ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಸೌತೆಕಾಯಿ, ಸ್ನ್ಯಾಕ್ಸ್ ಸೌತೆಕಾಯಿ ನೆಚ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಬಡ ಬಡ ಮಾಡ್ಕೊತೀನಿ ನಾನು. ಮಾಡ್ಕೊಂಡು ತಿನ್ನ ಸೌತೆಕಾಯಿ ತಿನ್ನ ಎಷ್ಟು ಇಷ್ಟೇ ಖಾಲಿ ಮಾಡೋದು ಅಷ್ಟೇ. ಮಿಕ್ಸಿ ಮಾಡ್ತೀನಿ ನೋಡ್ರಿ, ಸೌಂಡ್ ಆಗುತ್ತೆ ನಿಮಗೆ. ಲೈಟ್ ಇಲ್ವೇನೆ? ಲೈಟ್ ಐತೆ ಯಾಕೆ ಬಟನ್ ಆನ್ ಮಾಡಿ ಇಟ್ಕೊಂಡ್ರಮ್ಮ. ತಲೆ ಬಟನೇ ಆನ್ ಮಾಡಿ ನೋಡ್ರಿ ನಾನು. ಹಿಂಗೆ ಲೈಟ್ ಇಲ್ಲ ಅಂತಾರೆ. ಅಂದ್ರೆ ಇದು ನೋಡ್ರಿ ಚಾರ್ಜರ್ ಲೈಟ್ ಅಲ್ವಾ, ಹಂಗಾಗಿ ಲೈಟ್ ಇದ್ರೂ ಗೊತ್ತಾಗುತ್ತೆ, ಇದ್ರೂ ಇರುತ್ತೆ, ಇಲ್ಲ ಅಂದ್ರೂ ಇರುತ್ತೆ, ಹಂಗಾಗಿ ಗೊತ್ತಾಗಲ್ಲ. ಒಂದ್ಸತಿ ಲೈಟ್ ಹೋಗಿದ್ರು ಗೊತ್ತಾಗಲ್ಲ. ಹೊರಗಡೆ ಹಾಲು ಒಂದಿದೆ, ಅಡಿಗೆ ಮನೇಲಿ ಒಂದು ಹಾಕಿದ್ದೆ. ನೋಡ ಹೆಂಗ್ ನೋಡ್ತಾವನಿ, ಎರಡು ಕಡೆನೂ ಒಂದೊಂದು ಈತಲ್ಲ, ಹಂಗಾಗಿ ಲೈಟ್ ಹೋದ್ರೂ ನಮ್ಗೆ ಗೊತ್ತಾಗಲ್ಲ. ಇದ್ದಂಗೆ ಇರುತ್ತೆ, ಹಂಗಾಗಿ ಗೊತ್ತಾಗಲ್ಲ ಅದು ಒಂದೊಂದ್ಸತಿ. ಫ್ರೆಂಡ್ಸ್, ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ. ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಸಾಂಬಾರು ನೋಡ್ರಿ ಹೆಂಗಾಗಿದೆ ಅಂತೇಳಿ. ಶೇಂಗಾ ಸಾರು ನೋಡಿದ್ರೆ ಭಯ ನೀರು ಬಿಡ್ಬೇಕು, ಹಂಗಾಗೈತಿ ಸಾಂಬಾರು. ಬಂದ ತೊಗೊಂಬಂದ್ರೆ ನಾನು ಹೇಳಿದ್ದೆಲ್ಲ. ಸಾಂಬಾರು ಆಯಿತು. ಇದು ರೊಟ್ಟಿ ಮಜ್ಜಿಗೆನೂ ಮಾಡಿದ್ದು ನೋಡ್ರಿ. ಒಂದು ನಿಮಿಷ ಬೆಣ್ಣೆ ನೋಡ್ರಿ ಹಿಂಗೆ ಕಾಣಾಗ್ತದೆ ಅಂತೇಳಿ. ಕಾಣಿಸುತ್ತೆ ನೋಡ್ರಿ, ಹಿಂಗೆ ಕಾಣಿಸುತ್ತೆ ಅಂತೇಳಿ. ಏನಿಲ್ಲ ಅಂದರೆ ಒಂದು ದಪ್ಪು ನಿಂಬೆಹಣ್ಣು ಒಂದಿಷ್ಟು ಬರುತ್ತೆ ನೋಡ್ರಿ. ಇಷ್ಟು 1 ಲೀಟ್ರ್ ಹಾಲಲ್ಲಿ ಒಂದು ಕಿತ್ಲೆ ಹಣ್ಣಿನ ಗಾತ್ರದ್ದು ಬೆಣ್ಣೆ ಅಂತೂ ಸಿಗುತ್ತೆ. ಇನ್ನು ತೊಗೊಂಬಂದ್ರಿ. ಓಹೋ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟಿರಾ? ಶೀತ ಆಗಿತ್ತಲ್ಲ ನಿಮ್ಗೆ, ಹಂಗೆ ಕಮ್ಮಾಗದ ತಂದೆ. ಶೀತ ತೊಗೊಂಬಂದಾರ ನೋಡಿ, ಶೀತ ತೊಗೊಂಬಂದಾರ. ಐಸ್ ಕ್ರೀಮ್ ತೊಗೊಂಬಂದಾರ ನೋಡ್ರಿ. ಭಾಳ ದಿನ ಆಯ್ತು ಏನೋ ತಿನ್ನಾರ, ಬಾಯಿ ಕೆಟ್ಟಂಗೆ ಆಗ್ಬಿಟ್ಟೈತಿ. ಬರೀ ಆರಾಮಿಲ್ಲ ಅಂದ್ಕೊಂಡು ಅದನ್ನು ತಿನ್ನೋದು ಬೇಡ, ಇದನ್ನು ತಿನ್ನೋದು ಬೇಡ ಅಂತ ಅಂದ್ಕೊಂಡು ಬರೀ ಬಿಡೋದಾಗಿತ್ತು. ಇದು ನಿನಗೆ, ಇದು ನನಗೆ. ಅದೇ ಆಕಿ ಅಂತ ತೊಗೊಂಬಂದ್ರಿ? ಹಾಂ ರೀ ಆಕಿ ಅಂತ ತೊಗೊಂಬಂದ್ರಿ? ಮಾತ್ರೆ ಅಂತೂ ತಪ್ಪಿಲ್ಲ ನೋಡ್ರಿ, ಹಂಗೆ ನುಂಗಿದ್ದು ತರಿಸಿದ್ದು ನುಂಗುದು. ಇದಂತೂ ತಪ್ಪೇ ಇಲ್ಲ ಮನ್ಯಾಗ. ನಂಗೆ ಗ್ಯಾಸ್ಟ್ರಿಕ್ ಮಾತ್ರ ತರಲಿಲ್ಲ. ನಾನು ಇದನ್ನ ತೊಗೊತಿದ್ದೆ ನಾನು. ಮತ್ತು ಈಗ ಮಾತ್ರೆ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ನನಗೆ. ಈಗ ಹಿಂಗಾಯ್ತು, ಗ್ಯಾಸ್ಟ್ರಿಕ್ ಮಾತ್ರೆ ತಂದಿಲ್ಲ ಅವರು. ಇತ್ತ ಮನೆಗೆ ಒಂದು ಯಾವ್ದಾರು ಐತೆ ನೋಡ್ಕೊಟ್ರು ಕೊಡು. ಎರಡೇ ಸಾಕಂತ? ಬೆಳಿಗ್ಗೆ ಒಂದು ಸಂಜೆ ಒಂದ? ಈಗ ಶೀತಕ್ಕೆ ತೊಗೊಂಬಂದ್ಯಾ ಇದಕ್ಕೆ ಪೇನ್ ಕಿಲ್ಲರ್ ತೊಗೊಂಬಂದ್ರಿ? 2 ಸೇರ ಇದು ತೊಗೊಂಬಂದಾರ ನೋಡ್ರಿ. ಮಾತ್ರೆ ತೊಗೊಂಬಂದಾರ. ಹಂಗೆ ಐಸ್ ಕ್ರೀಮು ತೊಗೊಂಬಂದಾರ. ಐಸ್ ಕ್ರೀಮ್ ಈ ಸತಿ ತಿನ್ನಕ್ಕೆ ಹೋಗಲ್ಲ, ಊಟ ಟೈಮ್ ಆಗೈತಿ. ಈ ಸದ್ಯ ಎಲ್ಲಿ ತಿನ್ನಕ್ಕೆ ಹೋಗೋಣ, ಭಾಳ ದಿನ ಆಗಿತ್ತು. ನಾನೇ ಅನ್ಬೇಕಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಅವರೇ ತೊಗೊಂಬಂದಾರ ನೋಡ್ರಿ. ಖುಷಿ ಆಯಿತು. ಶೀತ ಬಂದಾಗ ಐಸ್ ಕ್ರೀಮ್ ತಿಂದ್ರೆ ಕಡಿಮೆ ಆಗುತ್ತೆ ನನಗೆ. ಫ್ರಿಜ್ಜಿಗೆ ಇಟ್ಬಿಡ್ತೀನಿ, ಸದ್ದು ಬೇಡ. ಮುಂಜಾನೆ ತಿನ್ನೋಕ್ಕಾಗುತ್ತೆ ನೋಡ್ರಿ. ಮುಂಜಾನೆ ನಾಳೆಗೆ ಮಧ್ಯಾಹ್ನ ತಿನ್ನೋಕ್ಕಾಗುತ್ತೆ. ಈ ಸದ್ಯ ಏನು ಬೇಡ, ಅಲ್ಲೇ ಇರಲಿ. ಮುಗಿತಾರೆ ಕೆಲಸ ಎಲ್ಲ? ಈಗ ಬಂದರು ನೋಡ್ರಿ. ಟೈಮ್ ಎಷ್ಟಾಗೈತಿ? 9 ಗಂಟೆ. ಇವತ್ತೇ ಒಂದು ಸ್ವಲ್ಪ ಬೇಗ ಅಲ್ವಾ? ಬಾಯ್ ಬಿಟ್ಟು ಹೇಳಿ, ಅದನ್ನೇ ಹಿಂಗೆ ಅಂತಿದ್ರೆ ಕತ್ತಾಡ್ಸಿ ಮಾತಾಡೋಕ್ಕೂ ಇದೆ ಇಲ್ಲೇ. ಫುಲ್ ಬ್ಯುಸಿ, ಮಾತಾಡೋಷ್ಟು ಟೈಮ್ ಇಲ್ಲಲ್ವ? ಮನೆಗೆ ಬಂದ್ರೆ ಸಾಕು, ಫೋನು, ಆ ಕೆಲಸ ಈ ಕೆಲಸ ಬರೀ ಇದೇ ಆಯ್ತು ನೋಡಿರಿ. ಬೆಳಿಗ್ಗೆ 6 ಗಂಟೆಗೆ ಹೋಗ್ಯಾರ, ರಾತ್ರಿ 9ಕ್ಕೆ ಮನೆಗೆ ಬಂದಾರ. ಈಗ ಬಂದಿದ್ದು ಈಗ ಇನ್ನೂ ಸ್ನಾನ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಟೈಮ್ 11 ಗಂಟೆ ಆಗುತ್ತೆ. 11ಕ್ಕೆ ಮುಕ್ಕು, ಮತ್ತು ಮುಂಜಾನೆ 6ಕ್ಕೆ ಎದ್ದೋಗು, ಮತ್ತು ರಾತ್ರಿ 9-10ಕ್ಕೆ ಬಾ, ಅಲ್ವೇನ್ರಿ? ಇಷ್ಟೇ ಕೆಲಸ. ಇಷ್ಟ
ಇಷ್ಟೇ ಆಗೈತೆ ನೋಡ್ರಿ ಈ ಸದ್ದಿದ್ದು. ಇವಾಗ ನಾನು ಊಟ ಮಾಡ್ತೀನಿ ನೋಡ್ರಿ. ಎಲ್ಲ ರೆಡಿ ಆಗೈತಿ. ಬಡ ಬಡ ಊಟ ಮಾಡಿ ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಡ್ತೀವಿ. ತಲೆ ಭಯಂಕರ ನೋಸಾಗತ್ತೈತಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಯಾಕೆ ಈಗ ತುಂಬ್ತಿದ್ಯಾ ನೈನಾ? ಊಟ ಮಾಡಿ ನುಂಗು.